ಕೈ ನಡಗಬಾರ್ದು, ಕಾಲು ನಡಗಬಾರ್ದು. ಒಂದು ಎತ್ತಿನ ಗಾಡಿ ಇದೆ. ನೋಡಿ ಏನ್ ಬರ್ದಿದ್ದಾರೆ ಅಂತ. ಯು ಕ್ಯಾನ್ ಡೂ, ಯು ಕ್ಯಾನ್ ಡೂ. ಸೊ ಅಲ್ಲಿಂದ ಇವಾಗ ಇಲ್ಲಿ ಬಂದಿದ್ದೀವಿ. ಸೊ ಇದತ್ತನ ಬನ್ನಿ, ಮೇಲಿಂದ ವ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ಆ ಕಡೆ ಸ್ವಿಮ್ಮಿಂಗ್ ಪೂಲ್ ಇದೆ ಆ್ಯಂಡ್ ಬ್ಯಾಕ್ ಸೈಡು ಆ್ಯಕ್ಟಿವಿಟೀಸ್ ಅಂತೆ. ಇನ್ನೂ ಹೋಗಿಲ್ಲ ಆ್ಯಕ್ಟಿವಿಟೀಸ್ ಕಡೆ. ಅಲ್ಲಿ ರೋಪ್ ಎಲ್ಲ ಕಾಣಿಸ್ತಾ ಇದೆ, ಅದೇ ಅನಿಸುತ್ತೆ. ಸೊ ಇದನ್ನ ಹತ್ತನ ಬನ್ನಿ. ನೋಡಿ ಇಲ್ಲೂ ಒಂದು ಸಿಟ್ಟಿಂಗ್ ಸ್ಪೇಸು ಆ್ಯಂಡ್ ಅದೇ ನೀವು ಲಂಚ್ ಆ್ಯಂಡ್ ಡಿನ್ನರ್ ಅವ್ರು ಬ್ರೇಕ್ಫಾಸ್ಟ್ ಮಾಡೋ ಜಾಗ. ಸೊ ಅಲ್ಲಿಂದ ತಗೊಂಬಂದು ನೀವು ಇಲ್ಲೆಲ್ಲ ಎಲ್ಲಿ ಬೇಕಾದ್ರೂ ಕೂಡ್ಬೋದು. ಓಕೆ ಬನ್ನಿ ಮೇಲೆ ಹೋಗಿ ನೋಡೋಣ. ಓಕೆ, ರೌಂಡ್ ಶೇಪಲ್ಲಿದೆ ಸ್ಟೆಪ್ಸು. ನೋಡಿ ಸ್ವಿಮ್ಮಿಂಗ್ ಪೂಲು, ಅದು ಮೇಲಿಂದ ವ್ಯೂ ಈ ಥರ ಇದೆ. ಅದು ಸ್ವಿಮ್ಮಿಂಗ್ ಪೂಲ್. അറിയില്ല, അവിടെ എഴുതിണ്ടാവും. ಚೆನ್ನಾಗಿದೆ ಅಲ್ಲ? ಇವಾಗ ಪಕ್ಷಿ ಎಲ್ಲ ತೋರಿಸಿದ್ನಲ್ಲ ಅದೆಲ್ಲ ಅಲ್ಲಿ. ಸೊ ಮೇಲೆಯಿಂದ ಫುಲ್ಲು 360 ಡಿಗ್ರಿ ವ್ಯೂ ಕಾಣಿಸುತ್ತೆ ನಿಮಗೆ. ಸುತ್ತ ರೆಸಾರ್ಟ್ ನೋಡ್ಬೋದು. ಓಕೆ, ಸೊ ಅದೇ ಎಂಡು. ಸೊ ಈ ಕಡೆ ಏನಿದೆ ಅಂತ ನೋಡ್ಬೇಕು ಇವಾಗ. ಸೊ ಅಲ್ಲಿ ಹಿಂದೆ ಒಂದು ಬೆಟ್ಟ ಕಾಣಿಸ್ತಿದೆಯಲ್ಲ, ಅದೇನು ಅಜ್ಜಿಕೆ ಇಲ್ಲೋ ಹೆಂಗೆ ಗೊತ್ತಿಲ್ಲ. ಸೊ ಇವತ್ತು ಜನ ಏನಕ್ಕೆ ಕಡಿಮೆ ಇದ್ದಾರೆ ಅಂದರೆ ಟುಡೇ ಇಸ್ ಮಂಡೇ ಇಸ್ ವರ್ಕಿಂಗ್ ಡೇ. ಅದಕ್ಕೆ ಜನ ಕಡಿಮೆ ಇದ್ದಾರೆ. ಸೊ ಒಳ್ಳೆಯದೇ ಆಯಿತು, ಕ್ರೌಡ್ ಇಲ್ಲ. ಸೊ ನಾವಿವಾಗ ಆಕ್ಟಿವಿಟೀಸ್ ಕಡೆ ಹೊಡ್ತಾ ಇದ್ದೀವಿ. ಇದೆಲ್ಲ ಏನು, ಇಲ್ಲೂ ಪಾರ್ಕಿಂಗ್ ಇದೆ. ನೋಡಿ ಒಂದು ಎತ್ತಿನ ಗಾಡಿ ಇದೆ. ಇದೆ ATV ಟ್ರ್ಯಾಕ್ ಅನ್ಸುತ್ತಿದೆ. ನೋಡಿ ಇದು ATV ಟ್ರ್ಯಾಕ್ ಅನ್ಸುತ್ತೆ. ಎತ್ತಿನ ಗಾಡಿ ಅನ್ಸವ್ರೆ.
50 rupees. ಹಾಂ ನಿಮ್ಗೆ ಫುಲ್ ಕಾಂಬೋ ಪ್ರೈಸ್ ಬೇಕು ಅಂದ್ರೆ 500 ರೂಪಾಯಿ ಆಗುತ್ತೆ ಸಿಂಗಲ್ ಪರ್ಸನ್ 500 ರೂಪಾಯಿ ಆಗುತ್ತಾ ಸರ್ ಇದಕ್ಕೆ ಸೇಫ್ಟಿ ಇದೆಯಾ ಮೇಲೆ ಕಟ್ತೀರಾ ಮೇಲೆ ಎಲ್ಲದಕ್ಕೂ ಬೆಲ್ಟ್ ಕಟ್ತೀರಾ 5 feet ಇದೆ ಓಕೆ ಕೆಳಗಡೆ ಬಿಡಲ್ಲ ಯಾರು ಬ್ಯಾಟ್ರಿ ಬೈಕ್ ಇದು ಸಪರೇಟ್ ಬಟ್ ಬ್ಯಾಟ್ರಿ ಬೈಕ್ ಇವಾಗ ಇದು ಸ್ವಲ್ಪ ಬ್ಯಾಟ್ರಿ ಪ್ರಾಬ್ಲಮ್ ಇದೆ ಅಲ್ಲ ಚಾರ್ಜಬಲ್ ಬೇಸಿಸ್ ಇದೆ ಅದು 500 ಅಲ್ಲಿ ಬರಲ್ಲ 500 ಅಲ್ಲಿ ಓನ್ಲಿ ಜಿಪ್ ಲೈನ್ ಸೈಕಲ್ ಅಂಡ್ 8 ಡ್ರಾಪ್ ಟೋಟಲ್ 10 ಕಮ್ಸ್ ಸೊ ಇದೆಲ್ಲ 500 ಬರುತ್ತಾ ಈ ಡಾಟ್ ಟ್ರ್ಯಾಕ್ ಇದು ಬರಲ್ಲ ಇದು 500 ಅಲ್ಲಿ ಅದು ಇದು ಮಾತ್ರ ಬರುತ್ತೆ ಬ್ರೋ ಫಸ್ಟ್ ನೀವು ತಗೊಳ್ಳಿ ನೀವು ಹೆಂಗಾಡ್ತೀರ ಅಂತ ನೋಡ್ತೀನಿ ಇಲ್ಲ ಜೊತೆಗೆ ಹ್ಞೂ ನೀವು ಆಡಿ ಬ್ರೋ ನಿಮ್ ತರ ಫಿಟ್ನೆಸ್ ಒಂದು ಫಸ್ಟ್ ನೀವು ಆಡಿ ಯಾವ್ದು ಬೇಕು ನೀವು ಫಸ್ಟ್ ಒಂದು ಕಾಂಬೋ ತಗೊಂಡು ಆಡಿ ನೀವು ನೀವೊಂದು ಕಾಂಬೋ ತಗೊಳ್ಳಿ ಫಸ್ಟ್ ಎಲ್ಲ ಓ ಅಲ್ಲಿದೆ ಗೊತ್ತಿದ್ದ ಕೇಳ್ಬಿಟ್ಟೆ ನಾನು ಯಾವ್ದು ಕಷ್ಟ ಇದೆ ಹ್ಞೂ ಫಸ್ಟ್ ಇವಾಗ ನಮ್ಮ ಸ್ಪೈಡರ್ ಮ್ಯಾನ್ ಹೋಗ್ತಾರೆ ಲಾಸ್ಟ್ 4 digit ನಂಬರ್ 1197 ಓಕೆ ಫಸ್ಟ್ ಇವ್ರು ಆಡ್ತಾರೆ ನೋಡೋಣ ನಮಗೆ ಆಕ್ಟಿವಿಟೀಸ್ ಎಲ್ಲ ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಆಡೋದಕ್ಕೆ ಆಡಲ್ಲ ಮೇಲೆ ಒಂದು ಸೈಕಲ್ ಇದೆ ಆ ಸೈಕಲ್ ಟ್ರೈ ಮಾಡೋಣ ಓಕೆ ಸೊ ಆಕ್ಟಿವಿಟಿ ಪ್ರೈಸಸ್ ಇಲ್ಲಿದೆ ನೋಡಿ ಟ್ರೈ ಸರ್ವಿಂಗ್ 50 ಇದು 3ಕ್ಕೆ ಮಾತ್ರ ಸ್ವಲ್ಪ ಓಕೆ ಇದು ಕಾಂಬೋ ಇದೆರಡು 200 rupees ಸೊ ನೀವು ಟೋಟಲ್ ಆಗಿ ತಗೊಳ್ಳೋದಾದ್ರೆ 800 ಆಗುತ್ತೆ ಬಟ್ ಆದರೆ ಇಫ್ ಯು ಆರ್ ಟೇಕಿಂಗ್ ಕಾಂಬೋ ದೆನ್ 500 rupees ಆ್ಯಂಡ್ ಇಟ್ ಇಸ್ ನಾಟ್ ಶೇರಬಲ್ ಪೇಂಟ್ ಬಾಲು ಇದೆ ಓಕೆ ನೋಡೋಣ ಬನ್ನಿ ಪೇಂಟ್ ಹೊಡ್ಯಾಕಲ್ಲ ಪೇಂಟ್ ಹೊಡ್ಯಕ್ಕೆ ಹೋಗ್ತಿದ್ದೀರಾ ಹೌದು ಫಸ್ಟ್ ಮೇಲೆ ಹೋಗ್ತೀನಿ ಜಿಪ್ ಲೈನ್ ಸೈಕಲ್ ಫೋಟೋ ಬೇಕಂದ್ರೆ ಬ್ರಿಡ್ಜ್ ಮೇಲೆ ಹೋಗಿ ಫೋಟೋ ಹಾಂ ಅದು ಲಾಸ್ಟ್ ಅಲ್ವಾ ಮಾಡೋದು ಅದು ಲಾಸ್ಟ್ ಮಾಡಿದ್ರೆ ಫಸ್ಟ್ ಇದು ರೋಪ್ ಆಕ್ಟಿವಿಟೀಸ್ ಮಾಡ್ತೀರಾ ಹಾಂ ಫಸ್ಟ್ ರೋಪ್ ಆಕ್ಟಿವಿಟೀಸ್ ಮಾಡಿ ಇದು ಆ ಕಡೆಯಿಂದ ಬಂದು ಹಂಗೆ ಒಂದೇ ಕಡೆ ಆಮೇಲೆ ನೀವು ಸ್ವಲ್ಪ ಟೈರ್ಡ್ ಆಗಿತ್ತೆ ಅದಕ್ಕೆ ಫಸ್ಟ್ ಸೈಕಲ್ ಜಿಪ್ ಲೈನ್ ಬನ್ನಿ ಅದು ಈಸಿ ಅನ್ಸುತ್ತೆ ಫಸ್ಟ್ ಇದು ಮುಗಿಸ್ಬಿಡ್ಲಿ ಚಂದನ್ ಇದು ಮಾಡಿ ಇದು ಈಸಿಯಾಗಿ ಮಾಡಿ ನೀವು ಮಾಡ್ತೀರಾ ಮಾಡಿ ಬ್ರೋ ನಿಮ್ಗೇನ್ ಕಷ್ಟ ಇದು ಯಾಕೋ ಒಂಚೂರು ಕಷ್ಟ ಅನ್ನಿಸ್ತಾ My heart rages around. ಒಂದು 3 ಐಡ ಆಯ್ತು ನಾಳ ಮತ್ತದು ಇದ್ರಲ್ಲಿ ಏನಂದ್ರೆ ನೀವು ಬೀಳೋ ಚಾನ್ಸೇ ಇಲ್ಲ ಯಾಕೆ ಎಲ್ಲ ನೆಟ್ ಹಾಕ್ಬಿಟ್ಟವ್ರಲ್ಲ ಚೆನ್ನಾಗಿ ಅಕಸ್ಮಾತ್ ಬಿದ್ರೆ ನೇತಾಡ್ತೀರಾ ನೇತಾಡಿದ್ರೆ ಯಾರು ಸರ್ ಹೆಂಗ್ ಸರ್ ಕಾಪಾಡ್ತೀರಾ ಆಯ್ತು ಮಾಡಿ
ನೋಡಿ ಇವರು ಸಕ್ಕದ ಮೋಟಿವೇಶನ್ ಮಾಡ್ತವ್ರೆ ಎಲ್ಲ ಈಸಿ ಅಂತ. ಆಕ್ಚುಲಿ ಮ್ಯಾಂಗೋ ಮಿಸ್ಟ್ ಅಲ್ಲಿ ಇದೊಂದು ಸ್ಮಾಲ್ ಆಕ್ಟಿವಿಟಿ ಇತ್ತು ನೋಡಿ, ಅವ್ರು ಮಾಡ್ತಾ ಇದ್ರಲ್ಲ ಆ ತರ ಸಿಗಾಕೊಂಡ್ಬಿಟ್ಟಿದ್ದೆ ನಾನು. ಒಳ್ಳೆ ಈ ತರ ಸಿಗಾಕೊಂಡ್ಬಿಟ್ಟಿದ್ದೆ ನಾನು. ಫುಲ್ ಕೆಳಗಡೆ ಇರೋರೆಲ್ಲ ನಗ್ದು ನನಗೆ ಒಳ್ಳೆ ಎಂಬಾರೆಸ್ಮೆಂಟ್ ಆಗೋಯ್ತು. ಸೊ ಅಲ್ಲಿ ಅವತ್ತಿಂದ ನಾನು ಇದು ಯಾವ್ದು ಆಡಲ್ಲಪ್ಪ, ಸುಮ್ಮನೆ ಯಾಕೆ. ಏನಂತೀರ ಇದಕ್ಕೆ? ಫಸ್ಟೇ ಗೊತ್ತಿತ್ತು. ನೋಡಿದ್ರ ಕಾನ್ಫಿಡೆನ್ಸ್ ಲೆವೆಲ್ LKG ಮಕ್ಕಳಂತೆ. ನೆಕ್ಸ್ಟ್ ಸೈಕಲ್ ಜಿಪ್ಲೈನ್. ಸೈಕಲ್ ವಿಡಿಯೋ ತಗೊಂಡ್ಬೇಕು ಅಂದ್ರೆ ಈ ತರ ಬನ್ನಿ. ಹಾ, ಫೈನಲಿ 2 ಆಕ್ಟಿವಿಟೀಸ್ ಆಡ್ತೀನಿ ನಾನು, ಬಟ್ ಕಾಂಬನೇ ತಗೊಂತ ಇದೀವಿ. ನಂಬರ್ ಇದೆ ಸಾಕಲ್ಲ. ನಂಬರ್ ಬೇಡ ಅದು ಬೇರೆ ಸೈನ್ ಮಾಡಿ. ಬನ್ನಿ ಹೋಗೋಣ. 2 ಆಕ್ಟಿವಿಟೀಸ್ ಆಡ್ತೀನಿ, ತೋರಿಸ್ತೀನಿ ಬನ್ನಿ. ನೋಡಿ ಆಕ್ಟಿವಿಟೀಸ್. ಹಾ, ಮೇಲೆ ಪೈಪಿನ. ಓಕೆ, ತುಂಬ 90 ಡಿಗ್ರೀಸಲ್ಲಿ ಇದೆ ಇದು. ಕೆಳಗಡೆ ಮಾತ್ರ ಸ್ವಲ್ಪ ಏನಿತ್ತು. ಫಸ್ಟ್ ನೀವೇ ಹೋಗ್ಬೇಕು ಬ್ರದರ್. ನೋಡಿ ಏನ್ ಬರ್ದಿದ್ದಾರೆ ಅಂತ. ಯು ಕ್ಯಾನ್ ಡೂ. ಬರಗಾಲಿಟ್ಟು ಹತ್ತನ. ಬ್ರೋ ಕೈ ಬಿಟ್ಟು ಓಡಿಸಿ ನೋಡ. ಓ ಹೋಗುತ್ತಾ? ಇಷ್ಟು ಉತ್ತಮದಲ್ಲಿ ಇದೆ ಈ ಸಾರಿ. ಒಡೇ ಕೈ ಬಿಡಿ, ಇಲ್ಲಿ ಕೈ ಬಿಡಿ, ಕೈ ಬಿಡಿ. ಓ ಸರ್, ಇದು ಮೋಟ್ರಾ? ಅದಕ್ಕದೇ ಹೋಗ್ತಾ ಇದ್ಯಾ? ನಾವೇ ಓಡಿಸ್ತಾ? ಹಾ, ಓಕೆ ಓಕೆ. ವೈಬ್ರೇಷನ್ ಸೌಂಡ್ ಅಲ್ಲ ಇದು? ಓಕೆ ಓಕೆ. ನೋಡಿ ಇಲ್ಲೊಂದು ಪಾಂಡ್ ಇದೆ.
ವೀಕ್ ಡೇಸ್ ಅಲ್ಲಿ ಅಂದ್ರೆ ವೀಕ್ ಡೇಸ್ ನಾವು ನಿನ್ನೆ ಬರೋಣ ಅಂತಿದ್ವಿ. ರೈಲ್ವೆ ಕ್ರೌಡ್ ಆಗಿರುತ್ತೆ ಬೇಡ. ನಿನ್ನೆ ಕ್ರೌಡ್ ಇತ್ತು. ಕೆಳಗೆ ನೋಡಿ. ಒಂದೊಂದಿನ ವೀಕ್ ಡೇಸ್ ಅಲ್ಲಿ ಫ್ರೀ ಆಗಿಲ್ಲ, ಎಷ್ಟು ಬಿಜಿ ಟ್ರೈ ಮಾಡಿ ಏನಾಗಲ್ಲ, ಸುಮ್ಮನೆ ತೆಗೀರಿ. ಏಯ್ ಎತ್ತ ಕೈನ ಏನಾಗಲ್ಲ ಲೇ, ಎತ್ತ ಲೇ, ಎತ್ತ ಕೈನ ಅಷ್ಟೇ. ಬಾ 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 ಪೆಡಲ್ ಮಾಡು. ಮಾಡಿ ಕೆಳಗೆ ನೋಡಿ, ಕೆಳಗೆ ನೋಡಿ, ಕೈ ಬಿಟ್ಟು ಮಾಡಿ. ಕೆಳಗಡೆ ಬಿಟ್ರೆ ಅಲ್ಲಾಡ್ತಾ ಇದೆ ಬ್ರೋ. ಅದೇ ಮಜಾ. ಬಟ್ ಹೆಂಗಿತ್ತು ಕೆಳಗೆ ನೋಡ, ಮೇಲೆ ನೋಡ. ಬ್ರೋ ನೀವ್ ಆಡೋದೆಲ್ಲ ಕರೆಕ್ಟಾಗಿ ಮಾಡಿರೋ ಸೀನ. ನಿಜವಾಗ್ಲೂ ಕೆಳಗೆ ನೋಡಿ, ನೀವು ಎಂಜಾಯ್ ಮಾಡ್ತೀರಾ ಸೀರಿಯಸ್ಲಿ. ಸುಮ್ಮನೆ ಸ್ಟ್ರೈಟ್ ನೋಡ್ಕೊಂಡು ಏನು ಮಜಾನೇ ಇರಲ್ಲ. ನಿಮ್ಗೆ ಅದು ಸ್ಕಿಪ್ ಆಗ್ತಾ ಇತ್ತಾ? ನನ್ ಕೈ ಬಿಟ್ಟಾಗ ಅದು ಫುಲ್ ಅಲ್ಲಾಡ್ಬಿಡ್ತು. ಚೆನ್ನಾಗಿರ್ತದೆ. ಕೆಳಗೆ ನೋಡಿ, ಕೆಳಗಡೆ ಕೆಳಗೆ ನೋಡ್ರಿ, ಕೆಳಗಡೆ ನೋಡ್ತಲ್ಲ ಅವರು. ಕೈ ಬಿಡಿ ಪ್ರೇ, ಫಾಸ್ಟ್ ಆಗಿ ಓಡ್ಕೊಂಡು ಹೋಗ್ತಾರೆ. ಇಷ್ಟು ಫಾಸ್ಟ್ ಏನು ಮಜಾ ಇರುತ್ತೆ. ಕೆಳಗೆ ನೋಡ್ತಾ ಇಲ್ಲ ಪುಣ್ಯ. ತಲೆ ಹುಷಾರ್ ನಿಮ್ದು. ಪ್ರಣಯ್ ಕೆಳಗೆ ನೋಡಿ, ಪ್ರಣಯ್ ಕೈ ಬಿಡಿ, ಕೈ ಬಿಡ್ರಿ ಪ್ರಣಯ್, ಕೈ ಬಿಡಿ ಪ್ರಣಯ್. ಕೆಳಗೆ ನೋಡಿ ಪ್ರಣಯ್, ಕೆಳಗೆ ನೋಡಿ ಪ್ರಣಯ್. ಕೈ ಬಿಡಿ ಪ್ರಣಯ್. ಕೈ ನಡಗಬಾರ್ದು, ಕಾಲು ನಡಗಬಾರ್ದು, ಕಾಲು ನಡುಗ್ತಾ ಇದೆ. ಸೊ ಇವಾಗ ಜಿಪ್ ಲೈನು ಸೈಕಲ್ ಆಯ್ತು ಗುರು, ಒಳ್ಳೆ ಮಜಾ ಇತ್ತು. ಓಕೆ ಜಿಪ್ ಲೈನ್. ಸೈಕಲ್ ಮಾಡಾದ್ಮೇಲೆ ಇದೇನೋ ಸಿಲ್ಲಿ ಅನ್ನಿಸ್ತಿದಲ್ಲ. ಹೌದು, ಹೋಗ್ಬಿಟ್ಟ ಸಂತೋಷ್ ಬ್ರೋ. ಅಲ್ಲಿ ಸಿಗೋಣ ಬ್ರೋ, ಆ ಕಡೆ ಬರ್ತೀನಿ. ರನ್ನಿಂಗ್ ಅಲ್ಲಿ ಹೋಗಿ ನೋಡೋಣ. ಬಾಯ್ ಬಾಯ್. ಹೋದ್ರು. ಓಕೆ ನೆಕ್ಸ್ಟ್ ನಾನು. ಹೋಗಿ. ಸರ್ ಒಮ್ಮೆ ಕೂತ್ಕೊಳ್ಳಿ. ರೆಸಲ್ಯೂಷನ್. ಹಾ,
ಆ್ಯಕ್ಚುಲಿ ಕಾಂಬೋ ಪ್ಯಾಕೇಜ್ ತೊಗೊಂಡ್ವಿ. ಅದರಲ್ಲಿ ನಾನು ಇದೊಂದು 2 ಆಡಿದೆ, ಮೇಲೆ ಒಂದು ಜಿಪ್ ಸೈಕ್ಲಿಂಗು ಮತ್ತು ಓಕೆ ಸ್ಕೈ ಸೈಕಲ್ ಮಾಡಿದ್ದೀನಿ, ಜಿಪ್ ಲೈನ್ ಮಾಡಿದ್ದೀನಿ, ಬರ್ಮಾ ಬ್ರಿಡ್ಜ್ ಮಾಡಿದ್ದೀನಿ. ಆಮೇಲೆ ಲಾಸ್ಟ್ ಒಂದು ಐತಲ್ಲ ಅದು ಸರ್, ಅದ್ರ ಹೆಸರೇನದು? ಅದು ಅದೇ ಇದು ಮಾಡಿದ್ನಲ್ಲ, ಕೈ ಇಟ್ಕೊಂಬಂದಲ್ಲ ಮೇಲೆ. ಓಕೆ ಬ್ಯಾಂಬೂ ಲೇಡರ್ ಒಂದು ಮಾಡಿದ್ದೀನಿ. ಓಕೆ ಅಷ್ಟೇ ಅಪ್ಪ, ಇನ್ನು ಅದಕ್ಕಿಂತ ಜಾಸ್ತಿ ಆಗಲ್ಲ. ಆಲ್ರೆಡಿ ಕೈಯೆಲ್ಲ ಊಷ್ಟು. ಕಾಂಬೋ ತೊಗೊಂಡಿದ್ದೆ, ಕಾಂಬೋ ನಮ್ಗೆ ಕರೆಕ್ಟಾಗಿ 500 ರುಪೀಸ್ ಆಗಿದೆ. ಸೊ ಓಕೆ ಫೈನ್. ಕಾಂಬೋ ತೊಗೊಂಡಿದ್ರು ಅಷ್ಟೇ, ಸಪ್ರೇಟಾಗಿ ತೊಗೊಂಡಿದ್ರು ಅಷ್ಟೇ. ಅದ್ರೊಳಗೆ ಕಾಂಬೋನೇ ತೊಗೊಂಡ್ರೆ ಬೇರೆನೂ ಆಡ್ಬೋದಲ್ಲ. ಬಟ್ ಸ್ಟ್ರಿಕ್ಟ್ಲಿ ನಾಟ್ ಶೇರಿಂಗ್. ಸೊ ಚೆನ್ನಾಗಿತ್ತು. ಓಕೆ ಬನ್ನಿ, ಸೇಫ್ಟಿ ಗೇರ್ಸ್ ಬಿಚ್ಚೋಣ. ಊಟ ಮಾಡ್ಬೇಕು ಸರ್. ಆಕ್ಟಿವಿಟೀಸ್ ಆಯಿತು. ಇವಾಗ ಊಟ ಮಾಡಿಕೊಂಡು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋಣ. ಫಸ್ಟು ಊಟಕ್ಕೆ ಹೋಗೋಣ. ಊಟ ಅವರು ತುಂಬ ಜನ ಇಲ್ಲ ಅಂದರೆ ಅಲಾಕಾರ್ಟ್ ಅಂದರು. ಅಂದರೆ ನಾವೇನು ಕೇಳಿದ್ವಿ ಅದನ್ನ ಮಾಡಿಕೊಡ್ತಾರಂತೆ, ಹೋಟೆಲ್ ಥರ. ನೋಡೋಣ. ಆ್ಯಕ್ಚುಲಿ ಮಂಡೇ ಆಗಿರೋದ್ರಿಂದ ತುಂಬ ಜನ ಇಲ್ಲ. ಸೊ ನೋಡೋಣ ಏನಂತ, ಊಟ ಏನಿದೆ ಅಂತ ತೋರಿಸ್ತೀನಿ.